ಪ್ರೇಮ, ನಿನ್ ತಂಗಿಗೂ ಬೇಗ ಒಂದ್ ಮದ್ವೆ ಮಾಡ್ಬಿಡಮ್ಮ. ಒಂದ್ ಒಳ್ಳೆ ಗಂಟ್ ನೋಡಿ ಅಂತ ನಮ್ಮ ಯಜಮಾನ್ರಿಗೆ ಹೇಳಿದ್ದೀನಿ. ಪ್ರೇಮಕ ಸ್ವಲ್ಪ ಬರ್ತೀರಾ? ಬಂದೆ, ಬರ್ತೀನಮ್ಮ. ಏನು? ಯಾರವರೆಲ್ಲ? ರೌಡಿಗಳು. ದಿನ ನನ್ ಡ್ಯೂಟಿಗೆ ಹೊಟ್ಟಾಗ್ಲಿಲ್ಲ ಅಡ್ಡ ಹಾಕಿ ಚುಡಾಯಿಸ್ತಾರೆ. ಇನ್ ಮೇಲೆ ಅವರು ನಿನ್ ತಂಟೆಗೆ ಬರ್ತ ಹಾಗೆ ಮಾಡ್ತೀನಿ. ಪುಟ್ಟಕ್ಕೆ ಹೋಗ್ಬಿಟ್ಟು ಪಾರಿವಾಳ ಕರ್ಕೊಂಡು ಬಂದ್ಬಿಟ್ಟು. ಅಕ್ಕ, ದಿನ ನನ್ ನೋಡಿದ ತಕ್ಷಣ ಇವ್ರು ಬಿಸಿಲ್ ಹೊಡಿತಾರೆ, ಇವ್ರು ಕಣ್ಣು ಹೊಡಿತಾರೆ. ಅದ್ ಯಾಕಂತ ನನ್ಗೆ ಅರ್ಥವೇ ಆಗೋಲ್ಲ. ಹುಡುಗಿಗೆ ಅರ್ಥ ಆಗ್ತಿರೋದಿಲ್ಲ ಯಾಕಪ್ಪ ಮಾಡ್ತೀರಾ? ಅರ್ಥ ಮಾಡ್ಕೊಳ್ಳಿ ಅಂತ. ಏನ್ ಅರ್ಥ ಮಾಡ್ಕೊಳ್ಳಿ ಅಂತ? ಮನೇಲಿ ಖುಷಿಯಾಗಿರೋಣ ಅಂತ, ಲವ್ ಮಾಡೋಣ ಅಂತ. ಓಹೋ, ಹಾಗೆ ವಿಷಯ. ದೀಪಾ, ನಿಂಗ್ ಟೈಮ್ ಆಯ್ತು, ನೀ ಹೋಗು. ನಾನು ಇವ್ರ ಜೊತೆ ಹೋಗಿ ಎಲ್ಲ ತಿಳ್ಕೊಂಡು ಆಮೇಲೆ ತಿಳಿಸ್ತೀನಿ. ಹಲೋ ಹಲೋ, ಹಾಯ್ ಹಾಯ್. ಎಲ್ಲಿ ನಿಮ್ಮ ಮನೆ? ಕಮಿನ್ ಪ್ಲೀಸ್, ಕಮಿನ್. ನೀನ್ ನೋಡಿದ್ರೆ ಒಳ್ಳೆ ಭೀಮನಾಗಿದೆಯಲ್ಲ. ಇವರುಗಳಿಗೆಲ್ಲ ಅಡಿಗೆ ನೀನೇ ಮಾಡ್ತೀಯೇನೋ? ಪರವಾಗಿಲ್ಲ, ಬಹಳ ತಮಾಷೆಯಿಂದ ಮಾತಾಡ್ತೀಯ. ಬಹಳ ತಮಾಷೆಗೂ ಮಾತಾಡ್ತೀನಿ, ಬಹಳ ತಮಾಷೆನೂ ಮಾಡ್ತೀನಿ, ಇನ್ನು ಏನೇನೋ ಮಾಡ್ತೀನಿ. ಅಡಿಗೆ ಏನೋ ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತ ಆಯ್ತು. ಜ್ಯೂಸ್ ಮಾಡ್ತೀಯ ನೀನು? ಯು ಮೀನ್ ಫ್ರೂಟ್ ಜ್ಯೂಸ್? Yes. I will get you apple juice. Apple juice. Hello, sweetie. Hi, sweetie. Hi, beauty. Hi, beauty. Come on, darling. Come on, darling. ಅಮ್ಮ, ಚಂಡಿ ಚಾಮುಂಡಿ, ರಾಜರಾಜೇಶ್ವರಿ, ಬೆಂಗಳೂರು ಅಣ್ಣಮ್ಮ, ಮಂಗಳೂರು ದುರ್ಗಾ ಪರಮೇಶ್ವರಿ, ಸಾಕು ಮಾಡಮ್ಮ ನಿನ್ನ ವಿಶ್ವರೂಪ ದರ್ಶನ. ಜ್ಯೂಸ್ ಕುಡೀರಿ. ಏನ್ ಮಾಡ್ಲಿ, ಹೀಗೆ ರಜಾ ಇದ್ದಾಗ ಒಂದ್ ದಿವಸ ಹಾಯಾಗಿ ಫ್ರೀ ಆಗಿರ್ಬೋದು ಅಷ್ಟೇ. ಸರ್, ಯಾರು? ಮೋಹನ್, ವೆಲ್ಕಮ್. ಏನ್ ಅಪರೂಪ ಮನೆ ಕಡೆ? ಹೊಸ ಕಾಂಟ್ರಾಕ್ಟ್ ನೀವಿನ್ನೂ ಸೈನ್ ಮಾಡಿರಲಿಲ್ಲ. ನೆನೆ ಆಫೀಸಿಗೆ ಬರೋಣ ಅನ್ಕೊಂಡೆ, ಟೈಮ್ ಸಿಕ್ಲಿಲ್ಲ. ಹಾಗೂ ಭಾನುವಾರ ನೀವು ಮನೇಲೇ ಇರ್ತೀರಾ ಅನ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಸಾರಿ ಫಾರ್ ಡಿಸ್ಟರ್ಬಿಂಗ್ ಯು ಸರ್. ನೋ ಫಾರ್ಮಾಲಿಟೀಸ್. ನಾನೇ ಫೋನ್ ಮಾಡೋಣ ಅಂತಿದ್ದೆ, ಮಿಸ್ ಆಗೋಯ್ತು. ನಾನು ಬಿಸಿ ಆಗಿದ್ದೆ. ಪರವಾಗಿಲ್ಲ ಸರ್. ಬಸವ ಬಸವ, 2 ಕೂಲ್ ಡ್ರಿಂಕ್ಸ್ ತೊಂಬ. ತಗೊಳ್ಳಿ.
ವಸು ವಸು ಇವ್ರು ದೊಡ್ಡ ಬಿಸ್ನೆಸ್ ಮ್ಯಾನ್ ಮೋಹನ್. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಮೋಹನ್ ನಿನಗೆ ಮೊದಲೇ ಪರಿಚಯನಾ? ಆಗಾಗ್ಗೆ ನಾನು ಹೋಗೋ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ, ಅಲ್ಲಿ ನೋಡಿದ್ದೀನಿ. ಹಾ, ಮೋಹನ್ಗೆ ಒಳ್ಳೆ ಅಭ್ಯಾಸಗಳು ಇವೆ ಅಂತ ಆಯ್ತು. ಇದೆ ಪುರ್ಸೊತ್ತಾದಾಗ ದೇವಸ್ಥಾನಕ್ಕೆ ಹೋಗ್ತೀನಿ. ಒಂದೊಂದ್ ಸಂದರ್ಭ ಒಂದೊಂದ್ ತರ. ಈ ಸಂದರ್ಭದಲ್ಲಿ ಏನ್ ಅನ್ಕೋತಾರೋ. ಏನ್ ಸಂದರ್ಭ ವಸು? ಇವರು ತಮ್ಮ ತಾಯಿಗೆ ಸೀರೆ ಕೊಂಡ್ಕೊಳಕ್ ಬಂದಾಗ ಸೆಲೆಕ್ಷನ್ ನಾನ್ ಕೇಳಿದ್ರು. ಐ ಆಮ್ ರಾಂಗ್ ಇನ್ ಸೆಲೆಕ್ಷನ್, ಅದಕ್ಕೆ ಕೇಳಿದೆ ಅಷ್ಟೇ. ಇವ್ರ ತಾಯಿಗೆ ಹಿಡಿಸೋ ಕಲರು ಡಿಸೈನು ನನಗೆ ಹೇಗೆ ಗೊತ್ತಾಗ್ಬೇಕು ಹೇಳಿ? ಸರಿ ಸರಿ, ಕೇಳಿದ್ರೆ ತಾನೇ ಏನ್ ತಪ್ಪು, ಬಿಡು. ಯಾವಾಗ್ಲೂ ಹೀಗೆ ಬಡಬಡ ಅಂತ ಮಾತಾಡ್ತಾರೆ. ಅವರು ಏನ್ ತಪ್ಪ ಹೇಳಿಲ್ಲ ಬಿಡಿ ಸರ್. ಬರ್ತೀನಿ ಸರ್. ಮೋಹನ್, ಅಪ್ಪ ಅಮ್ಮನ್ನ ತುಂಬಾ ಕೇಳಿದೆ ಅಂತ ಹೇಳು. ಹೇಳ್ತೀನಿ ಸರ್. ನಮಸ್ಕಾರ. Okay. Okay, I'll send it. Don't worry, no problem. Thank you. ಗುಡ್ ಈವ್ನಿಂಗ್ ಸರ್. ಓ, ಗುಡ್ ಈವ್ನಿಂಗ್ ದೀಪಾ. ಸ್ವೀಟ್ ತಗೊಳ್ಳಿ. ಏನು ವಿಶೇಷ? ಇವತ್ತು ನನ್ನ ಹುಟ್ಟಿದಬ್ಬ. ಓ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಸರಿ, ನಿನ್ ಹುಟ್ಟಿದ ಹಬ್ಬಕ್ಕೆ ನಾನೇನೋ ಪ್ರೆಸೆಂಟೇಷನ್ ಕೊಡ್ಬೇಕಲ್ಲ, ಏನ್ ಬೇಕು ಕೇಳು. ಆಸೆ ಆದದ್ದನ್ನು ಕೇಳೋಣ ಅಂದ್ರೆ ನಾನು ಅದೃಷ್ಟಹೀನೆ. ಹಾಗೇನಿಲ್ಲ ದೀಪಾ, ನಿನಗೆ ಇಷ್ಟಪಟ್ಟಿದ್ದನ್ನು ಕೇಳು, ಕೊಡೋ ಶಕ್ತಿ ನನಗಿದೆ. ಕೇಳಿದನ್ನು ನಿಜವಾಗ್ಲೂ ಕೊಟ್ಬಿಡ್ತೀರಾ? ಅದೇನಂತ ಮಹಾ ಕೇಳ್ತೀಯಾ? ಕೇಳು ನೋಡೋಣ. ಕೈಗೆ ದಶರಥನ ಕೇಳಿದ ಹಾಗೆ ಕೇಳ್ಬಿಡ್ಲ? ನನಗ್ ರಾಮ ಲಕ್ಷ್ಮಣರು ಯಾರು ಇಲ್ಲ, ಅದೇನು ವರ ಕೇಳ್ತೆ ಕೇಳು. ಖಂಡಿತವಾಗಿ ಕೊಡ್ತೀನಿ ಅಂದ್ರೆ ವರಾನು ಕೇಳ್ಬಿಡ್ತೀನಿ. ವೈ ಡು ಯು ಎಸ್ಟೇಟ್ ಸೋ ಮಚ್? ಅದೇನೇ ಆಗಿರ್ಲಿ, ಕೊಡ್ತೀನಿ ಕೇಳು. ಈಗ ಬೇಡ, ಟೈಮ್ ಬಂದಾಗ ಕೇಳ್ತೀನಿ. ಆಲ್ರೈಟ್. ನಮಸ್ಕಾರ ಸರ್. ಪುನಃ ಯಾಕೋ ಮನೆ ಹತ್ರ ಬಂದೆ? ಸರ್, ಒಂದ್ ವಾರದಿಂದ ಬಿಸ್ನೆಸ್ ಇಲ್ಲ ಸರ್. ನಾನೇ ಬಂಡವಾಳ ಹಾಕಿ ಮಾಲ್ ಒಳಗಡೆ ಕೂರಿಸಿದ್ದೀನಿ ಸರ್. ಮಾಲು ಕಮಾಲ ನನಗೆ ಬೇಡ. ಗೆಟ್ ಔಟ್. ಸರ್, 500 ರೂಪಾಯಿ ಲಾಸ್ ಆಗುತ್ತೆ ಸರ್. ಬಡವನ ಬಂಡವಾಳ. ತಗೋ, ನಿನ್ ಮಾಲ್ ಕಳಿಸ್ತೀನಿ, ಕರ್ಕೊಂಡೋಗು. ಗೆಟ್ ಲಾಸ್ಟ್. ಹಲೋ, ವಸಂತ, ನೀನು ಇಲ್ಲಿ ತಾಲಿ ಕಟ್ಟದ ಗಂಡನ ದ್ರೋಹ ಮಾಡಿ? ದ್ರೋಹ ಮಾಡೋಕೆ ನಾನ್ ಯಾರಿಗೂ ತಾಳಿ ಕಟ್ಟಿದ ಹೆಂಡತಿ ಅಲ್ಲ. ಕೊಟ್ಟ ಹಣಕ್ಕೆ ಅವತ್ತು ಅವರಿಗೆ, ಇವತ್ ನಿಮಗೆ. ವಸಂತ, ನಿನ್ ಬಗ್ಗೆ ನಾನು ಎಷ್ಟೊಂದು ಕನ್ಸು ಕಾಣ್ತಾ ಇದ್ದೆ. ನಾನು ಕೂಡ ನಿಮ್ ವಿಷಯದಲ್ಲಿ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದೆ. ಗಟಾರದಲ್ಲಿ ಬಿದ್ದಿದ್ದೊಬ್ಬಳನ್ನ ಗಣ್ಯರೊಬ್ರು ಪ್ರೇಮಿಸಿದ್ದಾರಲ್ಲ ಅಂತ ಕೊರಗ್ತಿದ್ದೆ. ನೀವು ಕೂಡ ಹೆಣ್ಣಿನ ಸುಖಾನ ಕಾಸು ಬಿಸಾಕಿ ಪಡ್ಕೊಳ್ಳೋ ನಡತೆಗೆಟ್ಟವರು ಅಂತ ತಿಳ್ಕೊಂಡಿರ್ಲಿಲ್ಲ. ಏನ್ ವೇಷ, ಏನ್ ಅಭಿನಯ! ಹೆಸರೇ ಹೇಳೋದಿಲ್ಲ ಅಂದೆ ಮಾತಾಡಕ್ ಅಸಹ್ಯ ಪಟ್ಟೆ. ಗರ್ತಿರಿಗಿಂತ ಹೆಚ್ಚಾಗಿ ದೇವಸ್ಥಾನಕ್ಕೆ ಬೇರೆ ಹೋಗ್ತಾ ಇದ್ದೆ. ಗರತಿರಿಗೂ ಗುಣವಂತರಿಗೂ ದೇವಸ್ಥಾನ ಯಾಕ್ಬೇಕು? ನನ್ನಂತ ಪಾಪಿಗಳಿಗೆ ಅದು ಬೇಕಾದ್ದು. ಒಳಗೆ ನಾನೆಂತವಳಾಗಿದ್ರು ಹೊರಗೆ ಅದನ್ನ ತೋರ್ಸ್ಕೊಳ್ಳಲ್ಲ. ಓಹೋ, ತಪ್ಪು ಮಾಡೋದಲ್ಲ ಒಂದು ಟಿವಿ. ವಸಂತ, ನಿನಗ್ ಗೊತ್ತಿಲ್ಲ, ನಿನ್ ರೂಪ, ನಿನ್ ನಡವಳಿಕೆ ನನ್ನನ್ನು ಮರಳು ಮಾಡ್ಬಿಡ್ತು. ನಾನು ಮೋಸ ಹೋದೆ. ನಿಮಗ್ ಮೋಸ? ನನಗೆ? ಮೀನಿನ ಕಣ್ಣೀರು ಯಾರಿಗೆ ಕಾಣುತ್ತೆ? ನಾನು ಹಗಲಲ್ಲಿ ಸುರಿಸೋ ಕಣ್ಣೀರನ್ನ ರಾತ್ರಿಯಲ್ಲಿ ಒರೆಸ್ಕೊಂಡು ಹೇಗೋ ಬಾಳ್ತಿದ್ದೀನಿ. ಹೀಗೆ ಬಾಳು ಅಂತ ನಿನ್ ಯಾರು ಬಲವಂತ ಮಾಡಿ? ನಿನಗೆ ಹಣವೇ ಮುಖ್ಯವಾಗಿದ್ದಿದ್ರೆ ಯಾರಾದ್ರೂ ಒಬ್ಬ ಶ್ರೀಮಂತನ ಕೈಗಾಕೊಂಡು ತಾಳಿ ಕಟ್ಸ್ಕೋಬೇಕಾಗಿ. ತಾಳಿ? ಆ ಆಸೆ ಒಂದು ಕಾಲದಲ್ಲಿ ನನಗೂ ಇತ್ತು. ಒಂದು ಹೆಣ್ಣಿಗೆ ಒಂದು ಗಂಡು ಹುಟ್ಟೇ ಇರುತ್ತೆ ಅಂತ ಹೇಳ್ತಾರೆ. ಆದ್ರೆ ನನಗೆ ಅಂತ ಒಬ್ಬನ್ನ ದೇವರು ಹುಟ್ಟಿಸಿ ಇಲ್ಲ ಅಂತ ಕಾಣುತ್ತೆ. 10 ಜನ ಹೊಗಳೋ ಹಾಗೆ ನಡ್ಕೋಬೇಕು. ಲಕ್ಷಕ್ಕೋಸ್ಕರ ಇಟ್ಕೊಳ್ಳೋ ಈ ಕುಂಕುಮ
ಕೆಟ್ಟ ದೃಷ್ಟಿಯಲ್ಲಿ ನೋಡೋರನ್ನ ಸುಟ್ಟು ಬೂದಿ ಮಾಡಬೇಕು. For more updates, like, comment, subscribe to our channel.